ಜೈ ಹಿಂದ್ ಅಭ್ಯರ್ಥಿಗಳಿಗೆ. ಈಗ ನೀವು ನೋಡುತ್ತಿರುವ ವಿಡಿಯೋ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ SSC GD ತರಬೇತಿ ಪಡೆಯತಕ್ಕಂಥ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ರನ್ನಿಂಗವನ್ನು ನಾವು ಇವಾಗ ಬಿಟ್ಟಿದ್ದೀವಿ. ನೀವು ನೋಡ್ಬೋದು, ಇಲ್ಲಿ ರಸ್ತೆ ಮೇಲೆ ರನ್ನಿಂಗನ್ನು ಬಿಟ್ಟಿವಿ. 5 ಕಿಲೋಮೀಟರ್ ರನ್ನಿಂಗ್ ಅದ. ಮುಂಜಾನೆ ಸಮಯದಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. SSC GD ಹೊಸದಾಗಿ ತರಬೇತಿಗೆ ಬಂದಂಥ ಅಭ್ಯರ್ಥಿಗಳಿವರು ಗಮನಿಸ್ಬೋದು. ಅಭ್ಯರ್ಥಿಗಳೇ, SSC GD ಈಗಾಗಲೇ 2023-24ನೇ ಸಾಲಿನಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದರು. ಅದೇ ರೀತಿಯಾಗಿ ನೆಕ್ಸ್ಟ್ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಅಭ್ಯರ್ಥಿಗಳು ಬರೆದು ಮೆರಿಟ್ ಆಧಾರದ ಮೇಲೆ ಈಗ ಫಿಸಿಕಲ್ ಸಹಿತ ಪ್ರಾರಂಭವಾಗಿವೆ. ಅವು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಅಲ್ಲಿ ಯಾವ ರೀತಿ ಇರ್ತದಪ್ಪ ಅಂದ್ರೆ, ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಮುಗಿದ ಮೇಲೆ ನೆಕ್ಸ್ಟ್ ಮೆರಿಟ್ ಆಧಾರದ ಮೇಲೆ ಏನು ಫಿಸಿಕಲ್ ನಡೆದದಲ್ಲ, ಆ ಅಭ್ಯರ್ಥಿಗಳಿಗೆ ಮೊದಲಿಗೆ ಏನು ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ಅಡ್ಮಿಟ್ ಕಾರ್ಡು, ಪ್ರವೇಶ ಪತ್ರ ಮತ್ತು ಅದರ ಜೊತೆ ID ಪ್ರೂಫನ್ನು ನೋಡ್ತಾರೆ. ನೋಡಿಸಿಂದ ನೆಕ್ಸ್ಟ್ ರನ್ನಿಂಗನ್ನು ಬಿಡ್ತಾಯಿದ್ದಾರೆ. ರನ್ನಿಂಗ್ ಒಳಗೆ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಹೈಟಾ, ವೇಟಾ, ಚೆಸ್ಟನ್ನು ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ ನಂತರ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹಿತ ಮಾಡ್ತಾಯಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಮೆಡಿಕಲ್ ಕರ್ಕೊಂಡು ಹೋಗ್ತಾರೆ. ಮೆಡಿಕಲ್ಲು ಅಲ್ಲೇ ನಡೀತಾ ಇವೆ. ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ಫಿಸಿಕಲ್ಲು ಅಲ್ಲೇ ನಡೀತದೆ. ಫಿಸಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಆಮೇಲೆ ಮೆಡಿಕಲ್ಲು ಅಲ್ಲೇ ನಡೀತಾ ಇದೆ. ಮೆಡಿಕಲಲ್ಲಿ SSC GD ಒಳಗೆ ಏನೇನು ಚೆಕ್ ಮಾಡ್ತಾರಪ್ಪ ಅಂದ್ರೆ, ಮೊದಲನೇದಾಗಿ ಕಣ್ಣೊಳಗೆ ಕಲರ್ ಬ್ಯಾಂಡ್ಸ್ ನೋಡ್ತಾರೆ. ಆಮೇಲೆ 6/6 6/9 ಮೆಡಿಕಲ್ನಲ್ಲಿ ಚೆಕ್ ಮಾಡ್ತಾರೆ. ಆಮೇಲೆ ಕಿವಿಯನ್ನು ಸಹಿತ ಚೆಕ್ ಮಾಡ್ತಾರೆ. ಕಿವಿ ಹೋಲ್ ಇರಬಾರ್ದು. ಕಿವಿ ಹೋಲ್ ಇದ್ದರೂ ಸಹಿತ ಮೆಡಿಕಲ್ ಅನ್ಪಿಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಮೂಗಿನಲ್ಲಿ ಏನಾದರೂ ಮೌಸ್ ಬೆಳೆದತ್ತಂದ್ರೆ ಅವುಗಳನ್ನ ಸಹಿತ ಚೆಕ್ ಮಾಡ್ತಾರೆ. ಆಮೇಲೆ ಮುಂದಿನ ಹಲ್ಲನ್ನು ಚೆಕ್ ಮಾಡ್ತಾರೆ. ಆಮೇಲೆ 2 ಭುಜನ ನೋಡ್ತಾ ಇರ್ತಾರೆ. ಅದು ಅಂದರೆ ಒಂದು ಎತ್ತರ, ಒಂದು ಇಳಿವು ಆ ರೀತಿ ಇರಬಾರ್ದು, ಸರಿಯಾಗಿರ್ಬೇಕು 2 ಭುಜಗಳು. ಅದೇ ರೀತಿಯಾಗಿ ಮೊಣಕೈಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ ಫಿಂಗರ್ಸ್, ಮುಂದಿನ ಬೆರಳುಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ ಮೊಣಕಾಲು ಚೆಕ್ ಮಾಡ್ತಾರೆ, ಮೊಣಕಾಲು ಕೂಡಬಾರ್ದು. ಅದೇ ರೀತಿಯಾಗಿ ಚಪ್ಪಟೆ ಪಾದ, ಹಿಂದೆ ನರ ಎದ್ರೆ, ಈ ರೀತಿಯಾಗಿ ಎಲ್ಲ ಮೆಡಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ದಾರೆ. ಅದರ ಜೊತೆ ಏನಪ್ಪ ಅಂದ್ರೆ, ನೀವು ಏನಾದರೂ ಮೆಡಿಕಲ್ ಅನ್ಫಿಟ್ ಆಗಿದ್ರೆ ಅಂದರೆ ಬರೆದು ಕೊಡ್ತಾಯಿದ್ದಾರೆ. ಮುಂದಿನ ಹಾಸ್ಪಿಟ್ಲಿಗೆ ತೋರಿಸ್ಲಿಕ್ಕೆ ಬರೆದು ಕೊಡ್ತಾಯಿದ್ದಾರೆ. ಅಲ್ಲಿ ಹೋಗಿ ಅವ್ರು ಯಾವ ಡೇಟಿಗೆ ಕೊಟ್ಟಿರ್ತಾರೆ ಆ ಡೇಟ್ ಒಳಗೆ ನೀವು ಅಲ್ಲಿ ಹೋಗಿ ಮೆಡಿಕಲನ್ನು ಚೆಕಪ್ ಮಾಡ್ಕೊಂಬರ್ಬೇಕು. ಅಭ್ಯರ್ಥಿಗಳು ಇದು 2023-24ನೇ ಸಾಲಿನಲ್ಲಿ ಕರೆದಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ನಡೀತಾ ಇದೆ ಪ್ರಕ್ರಿಯೆ. ಅದೇ ರೀತಿಯಾಗಿ ಹೊಸದಾಗಿ SSC GD ಈಗ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಜನವರಿಯಲ್ಲಿ ಪರೀಕ್ಷೆ ನಡೀತಾವೆ ಇವು. ಆದ್ದರಿಂದ ಅಡ್ವಾನ್ಸ್ ಆಗಿ ತರಬೇತಿಗೆ ಬಂದರೆ ಭಾಳ ಒಳ್ಳೆಯದು. ಒಂದು 3 ತಿಂಗಳು ಅವಕಾಶ ಸಿಕ್ತಂದ್ರೆ ನೀವು ಸಂಪೂರ್ಣ ತರಬೇತಿಯನ್ನು ಪಡಿಬೋದು. ಯಾಕಂದ್ರೆ ಪ್ರತಿನಿತ್ಯ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ, SSC GD ಅವ್ರ ಬ್ಯಾಚೇ ಬೇರೆ ಇರ್ತದೆ, ಫಿಸಿಕಲ್ ಬ್ಯಾಚ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿದವ್ರ ಬ್ಯಾಚ್ ಬೇರೆ ಇರ್ತದೆ. ಅದೇ ರೀತಿಯಾಗಿ ಮಹಿಳೆಯರ ಬ್ಯಾಚ್ ಸಹಿತ ಬೇರೆ ಇರ್ತದೆ. 3 ಫಿಸಿಕಲ್ ಬ್ಯಾಚ್ಗಳನ್ನ ಮಾಡ್ಕೊಂಡಿರ್ತೀವಿ. ಗಮನಿಸ್ಬೋದು ಅಭ್ಯರ್ಥಿಗಳೇ. ನಸುಕಿನ ಜಾವ ಅಭ್ಯರ್ಥಿಗಳು ರಸ್ತೆಯಲ್ಲಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅದು 5 ಕಿಲೋಮೀಟರ್ ಓಟವನ್ನು ಓಡ್ತಾ ಇದ್ದಾರೆ. ಇದು ಟೈಮಿಂಗ್ ಎಷ್ಟಿರುತ್ತಪ್ಪ ಅಂದರೆ, 24 ನಿಮಿಷ ಒಳಗಡೆ ರನ್ನಿಂಗನ್ನು ಕಂಪ್ಲೀಟ್ ಕೊಡಬೇಕು. ಅಭ್ಯರ್ಥಿಗಳು ರನ್ನಿಂಗನ್ನು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ. ಈಗಾಗಲೇ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಇನ್ನೂ ಯಾರು ಆನ್ಲೈನ್ ಅರ್ಜಿ ಹಾಕಿಲ್ಲ ಅಂಥವರು ಈ ಕೂಡಲೇ ಆನ್ಲೈನ್ ಅರ್ಜಿ ಹಾಕಿ ಇಲ್ಲಿ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಹೋಗ್ಬೋದು. ಅಭ್ಯರ್ಥಿಗಳು ಗಮನಿಸ್ಬೋದು. ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಫಸ್ಟಿಗೆ ಏನಿರುತ್ತಪ್ಪ ಅಂದರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಅದಾದ ನಂತರ ಮೆರಿಟ್ ಆಧಾರದ ಮೇಲೆ ಫಿಸಿಕಲ್ ಬರ್ತದೆ. ಅಂದರೆ ಫಿಸಿಕಲ್ ಅಂದರೆ ಹೈಟು, ವೇಟು, ಚೆಸ್ಟು, ಆಮೇಲೆ ರನ್ನಿಂಗು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಆಮೇಲೆ ಮೆಡಿಕಲು, ಈ ರೀತಿಯಾಗಿ ಎಲ್ಲ ನಡೀತದೆ. SSC GD SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ತೀವಿ. ಅದರ ಅಂಡರ್ದಾಗ ಏನು ಬರ್ತಾವಪ್ಪ ಅಂದರೆ, BSF, CRPF, CISF, ಆಸಾಮ್ ರೈಫಲ್, ITBP, ಹಾಗೆ SSB ಇವೆಲ್ಲ ಬರ್ತಾವೆ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಕರ್ನಾಟಕದವ್ರಿಗೆ ನಿಯರೆಸ್ಟ್ ಅಂದರೆ 1000 ಸೀಟ್ ಅದಾವೆ. ಈಗೇನು ಕರೆದಾರ ಕಾಲ್ಫಾರ್ ಮಾಡಿರೋದ್ರಾಗ 1000 ಸೀಟ್ನಲ್ಲಿ ನಾವು ಒಬ್ಬರು ಸಿಲೆಕ್ಷನ್ ಆಗಬೇಕಂದ್ರೆ ಸರಿಯಾಗಿ ಅಭ್ಯಾಸ ಮಾಡಿರಿ. ಟೈಮ್ ಅದ, 3 ತಿಂಗಳ ಟೈಮ್ ಅದ. ಆರಾಮ್ ಅಭ್ಯಾಸ ಮಾಡ್ಬೋದು. ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆ ಟೈಮ್ ಟೇಬಲನ್ನು ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಗಮನಿಸ್ತಾ ಇದ್ದೀರಿ. ಅದರ ಜೊತೆ ನಿಮ್ಗೆ ಗೊತ್ತಿರಲಿ, ನಾವು ಬೆಳಗ್ಗೆ 4:30 ಅಥವಾ 4:45ಕ್ಕೆ ಬಸ್ತೀವಿ. 5:15 ಅಂದ್ರೆ ಬೆಳಗಿನ ಸಮಯ ತಯಾರಾಗಬೇಕು. 5:15ರಿಂದ 6:30ರವರೆಗೆ ಫಿಸಿಕಲ್ ಇರ್ತದೆ. ಆಮೇಲೆ 6:30ರಿಂದ 7 ಗಂಟೆ ಸ್ನಾನ ಮಾಡೋದು. ಆಮೇಲೆ ಅಲ್ಲಿ ಕಡ್ಲಿ ಕೊಡ್ತೀವಿ. ಆಮೇಲೆ ಚಹಾ ಕುಡಿತಾರೆ. ಆಮೇಲೆ 7ರಿಂದ 8 ಒಂದು ಪೀರಿಯಡ್ ಇರ್ತದೆ. ಫಸ್ಟು ಇಂಗ್ಲೀಷ್ ಗ್ರಾಮರ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, 8ರಿಂದ 9 ಮೆಂಟಲ್ ಎಬಿಲಿಟಿ ಇರ್ತದೆ. 9ರಿಂದ 10 ಅಲ್ಲಿ ನಾಷ್ಟಕ್ಕೆ ಬಿಡ್ತೀವಿ. ಆಮೇಲೆ 10ರಿಂದ 11 GK ಜನರಲ್ ನಾಲೆಜ್ ಕ್ಲಾಸ್ ಇರ್ತದೆ. ಆಮೇಲೆ 11ರಿಂದ 12 ಮ್ಯಾಥ್ಸ್ ಬರ್ತದೆ. ಮತ್ತು 12ರಿಂದ 1 ಗಂಟೆ ಅಲ್ಲಿ GK ಕ್ಲಾಸ್ಗಳನ್ನ ಹೇಳ್ತಾ ಇರ್ತೀವಿ ಅಭ್ಯರ್ಥಿಗಳಿಗೆ. ನೀವು ಗಮನಿಸ್ಬೋದು ಇಲ್ಲಿ. ಆಮೇಲೆ 2 ಗಂಟೆಯಿಂದ 4 ಗಂಟೆ ಏನಿರ್ತದಪ್ಪ ಅಂದರೆ
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ತೆಗೆದುಕೊಳ್ತೀವಿ. ಆನ್ಲೈನ್ ಯಾವ ರೀತಿ SSC GD ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಯಾವ ರೀತಿಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ತೊಗೋತಾರೆ ಅದೇ ರೀತಿನ ನಮ್ಮ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ತೆಗೆದುಕೊಳ್ತಾ ಇದ್ವಿ. ಇಲ್ಲಿ 1 ಅವರ್ ಟೈಮ್ ಕೊಡ್ತೀವಿ. ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ದಲ್ಲಿ ಎಷ್ಟು ಕರೆಕ್ಟ್ ಆನ್ಸರ್ ಹಾಕಿರ್ತೀರಿ ಅಲ್ಲೇ ನಿಮ್ಮ ಮಾರ್ಕ್ಸ್ ತೋರಿಸ್ತದೆ. ಆಮೇಲೆ ನೀವು ಏನಾದರೂ ತಪ್ಪು ಹಾಕಿದ್ರೆ ತಪ್ಪು ಹಾಕಿದ್ದನ್ನು ತೋರಿಸ್ತದೆ. ಆಮೇಲೆ ಏನಪ್ಪ ಅಂದರೆ ನೀವು ಏನು ತಪ್ಪು ಹಾಕಿರಿ ಅನ್ನೋದು ಅದಕ್ಕೆ ಆನ್ಸರ್ ಸಹಿತ ತೋರಿಸ್ತದೆ. ಆ ರೀತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಸಹಿತ ನಮ್ಮ ಸಂಸ್ಥೆಯಲ್ಲಿ ಪ್ರತಿನಿತ್ಯ ನಡೀತಾ ಇರ್ತದೆ. ಆಮೇಲೆ ಸಾಯಂಕಾಲ ಮತ್ತೇನಪ್ಪ ಅಂದ್ರೆ 4ರಿಂದ 6:30ವರೆಗೆ ಮತ್ತು ಫಿಸಿಕಲ್ ಇರ್ತದೆ. ಫಿಸಿಕಲ್ ಜೊತೆ ಜಿಮ್ಮು ಇರ್ತದೆ. ಸಾಯಂಕಾಲ ನೀವು ಜಿಮ್ಮು ಮಾಡ್ಬೋದು, ಫಿಸಿಕಲ್ ಮಾಡ್ಬೋದು. ಆಮೇಲೆ ಮತ್ತು 7ರಿಂದ 8 ಕ್ಲಾಸ್ ಇರ್ತದೆ ಅಭ್ಯರ್ಥಿಗಳಿಗೆ. ಆಮೇಲೆ 8 ಗಂಟೆಗೆ ಊಟ. ಈ ರೀತಿ ಟೈಮ್ ಟೇಬಲ್ ಇರ್ತದೆ ನಮ್ಮಲ್ಲಿ. ಪ್ರತಿನಿತ್ಯ ಹಾರ್ಡಾಗಿ ವರ್ಕ್ ಮಾಡೋರು 100ಕ್ಕೆ 100 ಗ್ಯಾರಂಟಿಯಾಗಿ ಇಲ್ಲಿ ಪಾಸ್ ಆಗ್ಬೋದು. SSC GD ಆಗ್ಬೋದು, ಅಗ್ನಿವೀರ ಆಗಿರ್ಬೋದು, BSF, MTS ಸರಿಯಾಗಿ ತರಬೇತಿ ತೆಗೆದುಕೊಂಡ್ರೆ 100ಕ್ಕೆ 100 ಪಾಸ್ ಆಗ್ಬೋದು ಅಭ್ಯರ್ಥಿಗಳಿಗೆ. ನಿಮ್ಮ ಪ್ರಯತ್ನ ಮೇನು. ನಾವು ಪಾಲಕರು ಏನಪ್ಪ ಅಂದರೆ 20% ಮಾತ್ರ. 80% ಇರೋದು ಯಾರ ಕೈಯಾಗ ಅಂದರೆ ನಿಮ್ಮ ಕೈಯಾಗೆ ಇರ್ತದೆ. ನೀವು ಸರಿಯಾಗಿ ಕ್ಲಾಸ್ ಕೊಂಡೋದಾಯಿತು, ಓದೋದಾಯಿತು, ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದಾಯಿತು, ಎಲ್ಲ ಸರಿಯಾಗಿ ನೀವು ಮಾಡಿರಪ್ಪ ಅಂದ್ರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲಿಲ್ಲ. ಪ್ರಯತ್ನ ಅನ್ನೋದು ನಿಮ್ಮದು ಇರಬೇಕು, ಗುರಿ ಅನ್ನೋದಿರಬೇಕು. ನಾ ಸಾಧನೆ ಮಾಡ್ತೀನೋ ಅಂತಕ್ಕಂಥದ್ದಿದ್ದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡ್ಬೋದು. ಅಭ್ಯರ್ಥಿಗಳು ಗಮನಿಸ್ಬೋದು. ಇಲ್ಲಿ 5 ಕಿಲೋಮೀಟರ್ ರನ್ನಿಂಗ್ ಓಟವನ್ನು ಅಭ್ಯರ್ಥಿಗಳು ಮಾಡ್ತಾಯಿದ್ದಾರೆ. ಈಗ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ 2024ಕ್ಕೆ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಈಗ ಮುನ್ನಡೀತಾ ಇದೆ. ಈಗ ಸುಮಾರು 10,000ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಇಲ್ಲಿ BSF, CRPF, CISF, ಅಸ್ಸಾಂ ರೈಫಲ್, ITBP, SSB, ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್, ಆಮೇಲೆ RPF ಮತ್ತು MTS ಹುದ್ದೆಗಳಿಗೆ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಚಾರ. ಈಗ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ರಾಜ್ಯದಿಂದ ಸಹಿತ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗೆ ತರಬೇತಿ ಪಡೆಯಲು ಬರ್ತಾಯಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ, ನಾವು ಆರ್ಮಿಯವರಿಗೆ 400 ಮೀಟರ್ ಟ್ರ್ಯಾಕ್ನಾಗ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರತಿಯೊಂದು ರೌಂಡಿಗೆ ಟೈಮ್ ಹೇಳ್ತಾ ಇರ್ತೀವಿ. ಒಟ್ಟು 4 ರೌಂಡ್ ಅಂದರೆ 1600 ಮೀಟ್ರ್ ಎಷ್ಟಾಗ್ತದೆ ಅದು ಟೈಮ್ ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ವುಮನ್ ಮಿಲಿಟ್ರಿ ಪೊಲೀಸ್ ಇರ್ಬೋದು, SSC GD ಇರ್ಬೋದು, ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ 1600 ಮೀಟ್ರ್ ಓಟವನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ SSC GD ಅವರಿಗೆ 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ. ಆರ್ಮಿ ಅವರಿಗೆ 1600 ಮೀಟ್ರ್ ರನ್ನಿಂಗ್ ಇರ್ತದೆ. ಆಮೇಲೆ ಆರ್ಮಿ ಅವರಿಗೆ ಪುಲಪ್ಸ್ ಆಗಿರ್ಬೋದು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಪ್ರತಿಯೊಂದನ್ನು ಆರ್ಮಿ ಒಳಗೆ ಸಿಲೆಕ್ಷನ್ ಆಗ್ಬೇಕಾದ್ರೆ ಯಾವ ರೀತಿ ಅವ್ರು ಸಿಲೆಕ್ಷನ್ ಮಾಡ್ತಾರಲ್ಲ ಅದೇ ರೀತಿನ ನಮ್ಮ ಸಂಸ್ಥೆಯಲ್ಲಿ ಪ್ರತಿನಿತ್ಯ ನಡೀತಾ ಇರ್ತದೆ. ನೀವು ಸಿಲೆಕ್ಷನ್ ಆಗ್ತಿರೋ ಅಥವಾ ಇಲ್ಲೋ ಅನ್ನೋದನ್ನು ನಮ್ಮ ಸಂಸ್ಥೆಯಲ್ಲೇ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ತರಬೇತಿ ಪಡಿತಕ್ಕಂಥ ಅಭ್ಯರ್ಥಿಗಳು ನಾನು ರನ್ನಿಂಗ್ ಪಾಸ್ ಮಾಡ್ತೀನಿ, ಫ್ಲಪ್ಸ್ ಪಾಸ್ ಮಾಡ್ತೀನಿ, ಲಾಂಗ್ ಜಂಪ, ಜಿಗ್ಜಾಗ್ ನಡಿಗೆ ಅವ್ರಿಗೆ ಗೊತ್ತಾಗ್ತದೆ. ಗಮನಿಸ್ಬೋದು. 5 ಕಿಲೋಮೀಟ್ರ್ ಓಟ ಆದರೂ ಎಷ್ಟು ವೇಗವಾಗಿ ಈ ಅಭ್ಯರ್ಥಿಗಳು ಓಡ್ತಾಯಿದ್ದಾರೆ. ಒಬ್ರಿಗೊಬ್ರು ಕಾಂಪಿಟೇಷನ್ ಮೇಲೆ ನಾ ಮುಂದೆ ಹೊತ್ತು ಓಡ್ತಾಯಿದ್ದಾರೆ. ಮತ್ತು ಸ್ಲೋ ಮಾಡಿದರೆ ಇಬ್ಬರು. ಗಮನಿಸ್ಬೋದು. ಇದು ರಸ್ತೆ ಮೇಲೆ ಅಭ್ಯರ್ಥಿಗಳು ಓಡ್ತಾಯಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಪ್ರತಿ ವಾರಕ್ಕೊಮ್ಮೆ ನಾವು OMR ಶೀಟ್ ಮೇಲೆ ಎಕ್ಸಾಮ್ನ ಸಹಿತ ತೊಗೋತೀವಿ. ಅದು OMR ಶೀಟ್ ಮೇಲೆ ಇರ್ತದೆ. ಪ್ರತಿಯೊಂದು ಈಗ 20 ಕ್ವಶನ್ ಮೆಂಟಲ್ ಎಬಿಲಿಟಿ ಇರ್ತದೆ, 20 ಕ್ವಶನು ಮ್ಯಾಥ್ಸ್ ಇರ್ತದೆ, 20 ಕ್ವಶನು GK ಜನರಲ್ ನಾಲೆಜ್ ಇರ್ತದೆ. ಆಮೇಲೆ ಇನ್ನು 20 ಕ್ವಶನು ಗ್ರಾಮರ್ ಇರ್ತದೆ. ಇಂಗ್ಲೀಷ್ ಭಾಷೆಯೊಳಗೂ ಪರೀಕ್ಷೆ ತೊಗೋತೀವಿ, ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ತೊಗೋತೀವಿ. ಈಗ ಏನಪ್ಪ ಒಂದು ಒಳ್ಳೆಯ ಅವಕಾಶಪ್ಪ ಅಂದ್ರೆ 13 ಭಾಷೆಯಲ್ಲಿ ಮಾಡಿದ್ದಾರೆ. ಆ 13 ಭಾಷೆಯಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಕನ್ನಡ ಭಾಷೆನೂ ಸಹಿತದ. ಕನ್ನಡ ಭಾಷೆಯಲ್ಲಿ ಪರೀಕ್ಷೆಯನ್ನು ಆರಾಮಾಗಿ ಬರಿಬೋದು. ಅಭ್ಯರ್ಥಿಗಳಿಗೆ ಗಮನಿಸ್ಬೋದು. ರನ್ನಿಂಗನ್ನು ಇವಾಗ ಮಾಡ್ತಾಯಿದ್ದಾರೆ. ಇದು 5 ಕಿಲೋಮೀಟ್ರ್ ಓಟ. 5 ಕಿಲೋಮೀಟ್ರ್ ಓಟ ಅಭ್ಯರ್ಥಿಗಳಿಗೆ ಗಮನಿಸ್ಬೋದು. ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎಷ್ಟು ಟೈಮ್ದಾಗ ಅಂದರೆ 24 ನಿಮಿಷ ಒಳಗೆ ಎಷ್ಟು ಜನ ಪಾಸ್ ಆಗ್ತಾರೆ ನೋಡಬೇಕು. ಯಾಕಂದ್ರೆ ಹೊಸ ಬ್ಯಾಚ್ ಇದು, SSC GD ಹೊಸ ಬ್ಯಾಚ್ ಇದು. ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದಲ್ಲಿ ಈಗಾಗಲೇ SSC GD 2023-24ನೇ ಸಾಲಿನಲ್ಲಿ ಆನ್ಲೈನ್ ಅರ್ಜಿ ಹಾಕಿ ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಫಿಸಿಕಲ್ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವ್ರದ್ದು ಸಹಿತ ಪ್ರಾರಂಭವಾಗಿದೆ. ಹೊಸದಾಗಿ ಅರ್ಜಿ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವಕಾಶ ಅದ. ಗಮನಿಸ್ಬೋದಲ್ಲಿ ಇದು 5 ಕಿಲೋಮೀಟ್ರ್ ಓಟ. ಇಲ್ಲಿಂದ 2.5 ಈಗ 2.5 ಕಿಲೋಮೀಟ್ರ್ ಬಂದರು. ತಿರುಗಿ ರಿಟರ್ನ್ ಏನಪ್ಪ ಅಂದರೆ 2.5 ಕಿಲೋಮೀಟ್ರ್ ಹೋಗ್ತಾಯಿದ್ರೆ ನಮ್ಮ ಮೂಡಲಗಿಯಿಂದ ಅಲ್ಲಿ ಗುರ್ಲಾಪುರ ಕ್ರಾಸ್ ಅಂತ ಬರ್ತದೆ. ಆ ರಸ್ತೆಯಿಂದ ಅಲ್ಲಿ 2.5 ಕಿಲೋಮೀಟ್ರ್ ಆಗ್ತದೆ. ನಮ್ಮ ಸಂಸ್ಥೆ ಮುಂದುಗಡೆ ಇರ್ತಕ್ಕಂಥ ರಸ್ತೆಯಿಂದ ಗುರ್ಲಾಪುರ ಕ್ರಾಸ್ವರೆಗೆ 2.5 ಕಿಲೋಮೀಟ್ರ್ ಆಗ್ತದೆ. ಆಮೇಲೆ ಮತ್ತೆ ಬರುವಾಗ 2.5 ಕಿಲೋಮೀಟ್ರ್. ಈ 2.5 ಕಿಲೋಮೀಟ್ರ್ ಮುಗಿಸಿ ಹೊಳ್ಳಿ ರಿಟರ್ನ್ ಅಭ್ಯರ್ಥಿಗಳು ಓಡ್ತಾಯಿದ್ದಾರೆ. ಬೆಳಗಿನ ಸಮಯ
ಲೈಟ್ ಬೆಳಕಿರುವುದರಿಂದ ನೋಡಿ ಗಮನಿಸ್ಬೋದು ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ಮಂಜು ಬೀಳ್ತಾ ಇದೆ, ಆದ್ದರಿಂದ ವಿಡಿಯೋ ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ. ಆದರೂ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು 2.5 ಕಿಲೋಮೀಟ್ರ್ ಮುಗಿಸ್ಕೊಂಡು ಹೊಳ್ಳಿ ರಿಟರ್ನ್ ಆಗ್ತಾಯಿದ್ದಾರೆ. ಹೋಗ್ತಾ 2.5 ಕಿಲೋಮೀಟ್ರ್, ಬರ್ತಾ 2.5 ಕಿಲೋಮೀಟ್ರ್, ಒಟ್ಟು 5 ಕಿಲೋಮೀಟ್ರ್ ರನ್ನಿಂಗನ್ನು ಓಡ್ತಾಯಿದ್ದಾರೆ. ನಾವು ಟೈಮನ್ನು ಗಮನಿಸಬೇಕು. 24 ನಿಮಿಷ ಒಳಗಡೆ SSCGD ರನ್ನಿಂಗ್ ಬರಬೇಕು. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಮದು ರನ್ನಿಂಗ್, SSCGD ಒಳಗೆ ರನ್ನಿಂಗ್ ಮಾತ್ರ. ಇಲ್ಲಿ ಬೇರೆ ಯಾವುದೂ ಇರೋಂಗಿಲ್ಲ. ಹೈ ಜಂಪು, ಲಾಂಗ್ ಜಂಪು, ಪ್ಲಪ್ಸು, ಬ್ಯಾಲೆನ್ಸು ಏನೂ ಇರೋಂಗಿಲ್ಲ. ರನ್ನಿಂಗ್ ಪಾಸ್ ಆದ್ರೆ ಆಯಿತು. ಹೈಟ 170 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವಾಗಿರಬೇಕು. ಚೆಸ್ಟ್ 80ರಿಂದ ವಿಸ್ತಾರ ಮಾಡಿದಾಗ 85 ಸೆಂಟಿಮೀಟ್ರ್ ನಟ್ಟ ಆಗಬೇಕು. ಆಮೇಲೆ ಹೈಟ್ ತಕ್ಕಂತೆ ವೇಟ್ ಇರಬೇಕು ಅಭ್ಯರ್ಥಿಗಳು. 5 ಕಿಲೋಮೀಟ್ರ್ ರನ್ನಿಂಗ್ ಓಟವನ್ನು ಓಡ್ತಾಯಿದ್ದಾರೆ. 2.5 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿ ಅಭ್ಯರ್ಥಿಗಳು ರಿಟರ್ನ್ ಆಗ್ತಾಯಿದ್ದಾರೆ. ನೋಡೋಣ ಎಷ್ಟು ಜನ ಅಭ್ಯರ್ಥಿಗಳು 24 ನಿಮಿಷ ಒಳಗಡೆ ಓಡ್ತಾರೆ ನೋಡ್ಬೋದು. ಪ್ರತಿನಿತ್ಯ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಈಗಾಗಲೇ 1,66,000ಕ್ಕಿಂತ ಅಧಿಕ ಜನ ಪಾಲಕರು ಮತ್ತು ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇರ್ತೀರಿ. ಆದರೆ ಸಬ್ಸ್ಕ್ರೈಬ್ ಇದ್ದವ್ರಿಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಇಲ್ದವ್ರ ವಿಡಿಯೋನ ಜಾಸ್ತಿ ನೋಡ್ತೀರಿ. ದಯವಿಟ್ಟು ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಗಮನಿಸ್ಬೋದು ನೋಡ್ರಿ, ಅಲ್ಲಿ ಹುಡುಗ ಅಲ್ಲಿ ನಡು ಹೋಗ್ತಾ ಇದ್ದಾನೆ. ಆ ರೀತಿ ಹೋಗಬಾರ್ದು. ಇಲ್ಲೇ ಪಾಪ ನಡೀತಾ ಬರ್ತಾಯಿದ್ದಾನೆ. ಹೊಸ ಬ್ಯಾಚ್ ಹೊಸದಾಗಿ ಬಂದಿದ್ದಾರೆ. ಆದರೂ ಗ್ರೇಟ್ ಅಂತ ನಾವು ಹೇಳ್ಬೋದು. ಹೊಸದಾಗಿ ಬಂದಂಥ ಅಭ್ಯರ್ಥಿಗಳು ಇಷ್ಟು ಟೈಮ್ದಾಗ ಓಡ್ತಾರೆ ಅಂದರೆ ನಮ್ಮ ಕರ್ನಾಟಕ ಯುವಕರು ನಿಜವಾಗಲೂ ನಾವು ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಹೊಸ ಬ್ಯಾಚ್ ಇದು. ಈಗ ಹೊಸದಾಗಿ ಬಂದಂಥ SSCGDಗೆ ಬಂದಂಥ ಅಭ್ಯರ್ಥಿಗಳು 5 ಕಿಲೋಮೀಟ್ರ್ ಓಟವನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಗಮನಿಸ್ಬೋದು ಇಲ್ಲಿ. ಪ್ರತಿನಿತ್ಯ ಫಿಸಿಕಲ್ಲು ಆಮೇಲೆ ಎಕ್ಸಾಮು 2 ಕೋಚಿಂಗ್ ಕೊಡ್ತಾ ಇರ್ತೀವಿ ನಮ್ಮಲ್ಲಿ. ಗಮನಿಸ್ಬೋದು ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ನಮ್ಮ ಸಂಸ್ಥೆಯಲ್ಲಿ ಅಭ್ಯರ್ಥಿಗಳು ತರಬೇತಿ ಪಡೆಯಲು ಬರ್ತಾಯಿದ್ದಾರೆ. ಅಭ್ಯರ್ಥಿಗಳೇ ಗಮನಿಸ್ಬೋದು, ನಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿ ಫಿಸಿಕಲ್ ತರಬೇತಿನೂ ಇರ್ಬೋದು, ಎಕ್ಸಾಮ್ ತರಬೇತಿ, ಅದರ ಜೊತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ತರಬೇತಿನ ಸಹಿತ CBT ತರಬೇತಿನ ಸಹಿತ ನಮ್ಮ ಸಂಸ್ಥೆಯಲ್ಲಿ ನೀಡ್ತಾ ಇದ್ದೀವಿ. ಹೊಸದಾಗಿದ್ದರೂ ಅಭ್ಯರ್ಥಿಗಳು ಛಲ ಬಿಡದೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗ್ರೇಟ್ ಅನ್ಬೋದು. ಟೈಮ್ ಲೇಟ್ ಆದರೂ ಆಗಲಿ, ಇನ್ನೂ ಸಾಕಷ್ಟು ಅವಕಾಶ ಅದ. ಹೊಸದಾಗಿ ಬಂದಂಥ ಅಭ್ಯರ್ಥಿಗಳಿಗೆ ಸಾಕಷ್ಟು ಅವಕಾಶ ಅದ. ರನ್ನಿಂಗ್ ಟೈಮ್ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋಕ್ಕತ್ರ ಏನೂ ತೊಂದರೆ ಇಲ್ಲ. ಒಮ್ಮೆ 5 ಕಿಲೋಮೀಟ್ರ್ ಓಡ್ತಂದ್ರೆ ತೊಂದರೆ ಆಗ್ತದೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುವಂಥ ಹುಡುಗರಿಗೆ ಏನು ತೊಂದರೆ ಆಗೋದಿಲ್ಲ. ಹೆಚ್ಚಾಗಿ ಜನರು ಹಳ್ಳಿಯಿಂದ ಯುವಕರು ಜಾಸ್ತಿ ಬರ್ತಾರೆ. ನಿಜವಾಗ್ಲೂ ಸ್ಟ್ರಾಂಗ್ ಇರ್ತಾರೆ ಅವರು. ಸ್ಟ್ರಾಂಗ್ ಇರೋದರಿಂದ ರನ್ನಿಂಗ್ ಭಾಳ ವೇಗವಾಗಿ ಮಾಡ್ತಾರೆ. ಕೆಲವೊಂದು ಜನ ಅಭ್ಯರ್ಥಿಗಳು ನೋಡ್ರಿ ನಡೀತಾ ಬರ್ತಾಯಿದ್ದಾರೆ. ಹೊಸ ಬ್ಯಾಚ್ ಹೊಸದಾಗಿದ್ದಾಗ ಹಂಗೆ ತೊಂದರೆ ಆಗೋದು ಸ್ವಾಭಾವಿಕ, ತಪ್ಪಂತೇನಲ್ಲ. ಆಮೇಲೆ ಬರ್ಬರ್ತಾ ಏನಪ್ಪ ಅಂದ್ರೆ ಒಂದು 15 ದಿನ ತಿಂಗಳು ಹೋಯ್ತಂದ್ರೆ ಪೂರ ಪರ್ಫೆಕ್ಟ್ ಆಗ್ತಾರೆ ಅಭ್ಯರ್ಥಿಗಳು. SSCGDಗೆ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ನಾನು ಸಿಲೆಕ್ಷನ್ ಆಗಬೇಕಂತೇಳಿ ಯಾರು ನೀವು ಗುರಿಯನ್ನು ಇಟ್ಕೊಂಡ್ರಿ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ಇನ್ನೂ 3 ತಿಂಗಳು ಟೈಮ್ ಅದ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಗೆ. ಆದ್ದರಿಂದ ಅಭ್ಯರ್ಥಿಗಳು ಪೂರ್ಣ ತಯಾರಾದರೆ 100ಕ್ಕೆ 100 ಗ್ಯಾರಂಟಿಯಾಗಿ ಒಂದೇ ಚಾನ್ಸ್ನಲ್ಲಿ ನೀವು ಪಾಸ್ ಆಗ್ಬೋದು. ಅಂಜುವಂಥದ್ದೇನಿಲ್ಲ, ಆರಾಮಾಗಿ ರನ್ನಿಂಗನ್ನು ಪಾಸ್ ಮಾಡ್ಬೋದು. ಗಮನಿಸ್ಬೋದು ನಾವಿಲ್ಲಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲೇಡೀಸ್ ಸಹಿತ ನಮ್ಮ ಸಂಸ್ಥೆಯವರು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಗ್ರೌಂಡಲ್ಲಿ ಕರೆದುಕೊಂಡು ಹೋಗ್ತೀವಿ ಲೇಡೀಸ್ ಅವರು ಒಂದಿನ ಚೇಂಜಸ್ ರಸ್ತೆ ಮೇಲೆ, ವಾರಕ್ಕೆ 2 ದಿನ ರಸ್ತೆ ಮೇಲೆ ಲೇಡೀಸ್ ಮಹಿಳಾ ಅಭ್ಯರ್ಥಿಗಳನ್ನು ಸಹಿತ ರನ್ನಿಂಗ್ ಮಾಡಿಸ್ತೀವಿ ನಾವು. ವಾರಕ್ಕೆ 2 ದಿನ ಮಾತ್ರ. ಉಳಿದ ಟೈಮ್ ಗ್ರೌಂಡಲ್ಲಿ ರನ್ನಿಂಗ್ ಇರ್ತದೆ ಹುಡುಗಿಯರಿಗೆ. ಎಲ್ಲ ರೀತಿ ತಯಾರಿ ಇರಬೇಕು. ರಸ್ತೆ ಮೇಲೆ ಬಿಟ್ಟರು ನಾವು ರನ್ನಿಂಗ್ ಮಾಡೋಕ್ಕೆ ತಯಾರಾಗಬೇಕು. ಆಮೇಲೆ ಗ್ರೌಂಡ್ದಾಗ ರನ್ನಿಂಗ್ ಬಿಟ್ಟರು ಸಹಿತ ನಾವು ರನ್ನಿಂಗ್ ಮಾಡಲಿಕ್ಕೆ ತಯಾರಾಗಬೇಕು. ಎರಡೂ ರೀತಿಯೊಳಗೂ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಬಂದಂಥ ಅಭ್ಯರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ನಾವು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ, ಅದೇ ರೀತಿಯಾಗಿ
ರಸ್ತೆ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಕಂಟಿನ್ಯೂ ಆಗಿ ರಸ್ತೆ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಕಾಲು ಪೇನ್ ಬರ್ತದೆ. ನಾವು ಗ್ರೌಂಡು ಮತ್ತು ರಸ್ತೆಯನ್ನು ಬಳಸ್ಕೊಂಡು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅಲ್ಲಿ ನಮ್ಮ ಮುಂದುಗಡೆ ನಮ್ಮ ಸರ್ ನಿಂತಿದ್ದಾರೆ, ಅವರ ಟೈಮನ್ನು ಸಹಿತ ಹೇಳ್ತಾ ಇರ್ತಾರೆ. ಅಭ್ಯರ್ಥಿಗಳು ಬರ್ತಾಯಿದ್ದಾರೆ, ಟೈಮನ್ನು ನೋಡ್ಬೋದು. ಸಮೀಪ ಬಂದಿದ್ದಾರೆ. ಹೋಗುತ್ತೆ 2.5 ಕಿಲೋಮೀಟ್ರು, ಬರುತ್ತೆ 2.5 ಕಿಲೋಮೀಟ್ರು, ಒಟ್ಟು 5 ಕಿಲೋಮೀಟ್ರ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ಬರ್ತಕ್ಕಂಥ ಅಭ್ಯರ್ಥಿ ಎಷ್ಟು ಟೈಮ್ದಾಗ ಕವರ್ ಮಾಡ್ತಾನೆ ನೋಡೋಣ, ಕಾದು ನೋಡೋಣ. ಗಮನಿಸ್ಬೋದು ಅಭ್ಯರ್ಥಿಗಳೇ, ಇದು SSCGD ನ್ಯೂ ಬ್ಯಾಚ್. ಇದು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, ನಾವಿಲ್ಲಿ ಟೈಮನ್ನು ನೋಡ್ತಾ ಇರ್ಬೋದು. ಆದರೂ ಸಹಿತ 5 ಕಿಲೋಮೀಟ್ರ್ ಆದರೂ ಛಲ ಬಿಡದೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು ಅಭ್ಯರ್ಥಿಗಳೇ. ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರವೇಶ ಪ್ರಾರಂಭವಾಗಿವೆ. SSCGD ಮತ್ತು RPF ಮತ್ತು ಅಗ್ನಿವೀರ ಆರ್ಮಿ ಹುದ್ದೆಗಳಿಗಾಗಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿಯನ್ನು ನೀಡಲಾಗುವುದು. 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸಲಾಗುವುದು. ಅದೇ ರೀತಿಯಾಗಿ ರಸ್ತೆ ಮೇಲೂ ಸಹಿತ SSCGD ಅಭ್ಯರ್ಥಿಗಳಿಗೆ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸಲಾಗುವುದು. ಆಮೇಲೆ ಕ್ಲಾಸ್ಗಳು ಸಬ್ಜೆಕ್ಟ್ ವೈಸ್ ಎಲ್ಲ ಟೀಚರ್ಸ್ ಬೇರೆ ಬೇರೆ ಇರ್ತಾರೆ. ಕಂಟಿನ್ಯೂ ಆಗಿ ಕರೆಕ್ಟಾಗಿ ಎಲ್ಲ ಪೀರಿಯಡು ಮತ್ತು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ 100ಕ್ಕೆ 100 ಗ್ಯಾರಂಟಿಯಾಗಿ ಒಂದೇ ಚಾನ್ಸ್ನಲ್ಲಿ ಪಾಸ್ ಆಗ್ಬೋದು. ಸರಿಯಾಗಿ ಎಲ್ಲ ಕ್ಲಾಸಿಗೂ ಅಟೆಂಡ್ ಆಗಬೇಕು. SSCGD ಆನ್ಲೈನ್ ಅರ್ಜಿ ಹಾಕಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳ್ತೀನಿ, ನೀವು ಯಾವುದೇ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೀರಿ, ಸರಿಯಾಗಿ ಕ್ಲಾಸ್ ಕೊಂಡ್ರಿ, ಆಮೇಲೆ ಫಿಸಿಕಲ್ ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕು. ಎರಡೂ ಇರ್ಬೇಕು ರೀ. ನಾವು ಯಾವತ್ತು ಡಿಫೆನ್ಸ್ ಫೋರ್ಸ್ ಸೇರ್ಬೇಕಾದ್ರೆ ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು. ಅಂದಾಗ ಮಾತ್ರ ನಾವು SSCGD ಆಗಿರ್ಬೋದು, ಅಗ್ನಿವೀರ ಆರ್ಮಿ ಆಗಿರ್ಬೋದು, ನಾವು ಆಯ್ಕೆ ಆಗ್ಬೋದು. ಗಮನಿಸಬೇಕು ಅಭ್ಯರ್ಥಿಗಳೇ. ಮುಂದಿನ ಅಭ್ಯರ್ಥಿ ಟೈಮನ್ನು ಕವರ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಹಿಂದೂ ಸಹಿತ ಅಭ್ಯರ್ಥಿಗಳು ಬರ್ತಾಯಿದ್ದಾರೆ. ಒಟ್ಟು 24 ನಿಮಿಷ ಒಳಗಡೆ ಎಷ್ಟು ಜನ ಬರ್ತಾರೆ ನೀವೇ ನೋಡಬೇಕು. ಮುಂದೆ ನಮ್ಮ ಸರ್ ಟೈಮ್ ಹಚ್ಕೊಂಡು ನಿಂತಿದ್ದಾರೆ. ಟೈಮ್ ಹಚ್ಕೊಂಡಿದ್ದು ಹೊಸ ಬ್ಯಾಚ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮನ್ನು ಕೆಲವೊಂದು ಜನ ತೊಗೊಂಡಾರೆ. ನೆಕ್ಸ್ಟ್ ಅವರು ಮುಂದೆ ಏನಪ್ಪ ಅಂದರೆ ಇನ್ನೂ ಟೈಮ್ ಅದ, ಅಷ್ಟರೊಳಗೆ ತಯಾರಾಗ್ತಾರೆ. ಗಮನಿಸ್ಬೋದು. ಮುಂದೆ ಬರ್ತಕ್ಕಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಭ್ಯರ್ಥಿಗಳೇ. ನಿಮ್ಮ SSCGD ಸೇರುವ ಕನಸು ನನಸಾಗಲಿ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ತರಬೇತಿ ಪಡೆಯಲು ಬಂದಂಥ ಎಲ್ಲ ಹಾಗೂ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು. ಯಾಕಂದರೆ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಪ್ರಯತ್ನ ಮಾಡೋರಿಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಫಿನಿಶಿಂಗ್ ಬರ್ತಾಯಿದ್ದಾನೆ ಅಭ್ಯರ್ಥಿ. ಟೈಮನ್ನು ಗಮನಿಸ್ಬೋದು. ಫಿನಿಶಿಂಗ್ ಬರ್ತಾಯಿದ್ದಾನೆ, ನೋಡ್ಬೋದು ನೀವು. ಟೈಮ್ ನೋಡ್ತಾ ಇದ್ದರೆ ಗೊತ್ತಾಗ್ತದೆ. ಮುಂದೆ ನಮ್ಮ ಸರು ಟೈಮನ್ನು ಹೇಳ್ತಾ ಇರ್ತಾರೆ, ಅಲ್ಲೇ ನಿಂತಿರ್ತಾರೆ. ಅವರು ಪ್ರತಿಯೊಬ್ಬ ಅಭ್ಯರ್ಥಿಗೆ ಟೈಮನ್ನು ಹೇಳ್ತಾ ಇರ್ತಾರೆ. ಎಷ್ಟು ಟೈಮ್ದಾಗ ಬರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಸಮೀಪದಲ್ಲಿ ಬಂದಿದ್ದಾನೆ, ಫಿನಿಶಿಂಗ್ ಮಾಡಲು ಬಂದಿದ್ದಾನೆ ಅಭ್ಯರ್ಥಿಗಳೇ. ವಿಶಿಲನ್ನು ಹಾಕ್ತಾ ಇದ್ದಾರೆ. ಮುಂದೆ ಟೈಮ್ ಹೇಳ್ತಾ ಇರ್ತಾರೆ, ವಿಡಿಯೋನ ಗಮನಿಸ್ತಾ ಇರ್ರಿ. 18:43. ಹದಿನೆಂಟು 43. 19:2. 19:16. ಈಗ ಇದು ನೋಡ್ಬೇಕಲ್ಲ, ಏನೋ ಟೈಮ್ ಇದನ್ನು ಕಾಣಬೇಕು.
1958 2011 2023 23 30 2053 21 21 14 21 23 21 26 21 38 21 48 21 52 22 5 22 15 ನೆನಪಿಲ್ಲ 22 26 19 ಒಂದು 19 40 22 40 22 50 23 6 23 15 23 25 23 32 23 35 23 40 23 42 23 48 23 50 23 55 24 2 24 3 24 5 24 7 24 35 24 38 24 40 24 48 24 55
ಏ ರೋಡ್ ಬಿಡ ಕುಲ್ಲಾಗಿ ರೋಡ್ ಬಿಟ್ಟೆ. ಇಪ್ಪತ್ತೈದು 10, 25 12, 25 13. ಇಪ್ಪತ್ತೈದು 30, 25 32, 25 36. 25 45, 25 48. 25 55. 26 3. ನಡೆಯಲ್ರಂಗೆ 26 14. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಎಸ್ಎಸ್ಸಿ ಜಿಡಿ, ಅಗ್ನಿವೀರ ಆರ್ಮಿ ಮತ್ತು ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.